ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಲಾಕ್ಸ್ 10% ಸ್ಪ್ರೇ ಬಗ್ಗೆ. ಇದಕ್ಕೆ ಲಿಡೋಕೇನ್ ಸ್ಪ್ರೇ, ಲಿಗ್ನೋಕೇನ್ ಸ್ಪ್ರೇ ಇಲ್ಲ ಲಾಕ್ಸ್ ಸ್ಪ್ರೇ ಅಂತಾನು ಕರೀತಾರ. ಲಾಕ್ಸ್ 10% ಸ್ಪ್ರೇ ಅಂದ್ರೆ ಏನು, ಯಾವ ಸಮಸ್ಯೆದಾಗ ಇದರ ಉಪಯೋಗ ಮಾಡ್ಲಾಗ್ತೈತಿ, ಯಾವ ರೀತಿ ಇದನ್ನ ಉಪಯೋಗಿಸ್ಬೇಕು, ಎಷ್ಟು ದಿನ ಉಪಯೋಗಿಸ್ಬೇಕು, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಸೈಡ್ ಎಫೆಕ್ಟ್ಸ್ ಏನು, ಯಾವ ರೀತಿ ಇದು ಕೆಲಸ ಮಾಡ್ತೈತಿ, ಮತ್ತು ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಲಾಕ್ಸ್ 10% ಸ್ಪ್ರೇ ಏನಿದೆ ನೋಡ್ರಿ, ಇದು ಒಂದು ಲೋಕಲ್ ಅನೆಸ್ಥಿಷಿಯಾ ರೀ. ಸೊ ನಿಮ್ಮ ಶರೀರದಾಗ ಯಾವುದರ ಸ್ಪೆಸಿಫಿಕ್ ಭಾಗಕ್ಕೆ ನೀವು ಸುಂದ್ ಮಾಡ್ಬೇಕನ್ನ ಅಂತೀರಂದ್ರೆ ಅಲ್ಲಿ ಇದ್ರ ಉಪಯೋಗ ಮಾಡ್ಲಾಗ್ತೈತ್ರಿ. ಈಗ ನಿಮ್ಮ ಬಾಡ್ಯಾಗ ಏನರ ಇನ್ಸ್ಟ್ರೂಮೆಂಟು ಇಲ್ಲ ಯಾವ್ದಾರ ಮೆಡಿಕಲ್ ಪ್ರೊಸೀಜರ್ ಮಾಡ್ಬೇಕಂತ ಐತಂದ್ರೆ ಆ ಭಾಗಕ್ಕೆ ಇದನ್ನ ಸ್ಪ್ರೇ ಮಾಡ್ಲಾಗ್ತೈತ್ರಿ. ಯಾಕೆ ಇದನ್ನ ಸ್ಪ್ರೇ ಮಾಡಿದ್ರೆ ಪೇಷಂಟಿಗೆ ನೋವುದು ಅನುಭವ ಆಗಂಗಿಲ್ಲ. ಉದಾಹರಣೆಗೆ ನಿಮ್ಗೆ ಏನರ ಎಂಡೋಸ್ಕೋಪಿ ಪ್ರೊಸೀಜರ್ ಐತಂದ್ರ, ಇಲ್ಲ ನಿಮ್ಮ ಕಾಲ್ಮಡಿ ಜಗದಾಗ ಏನರ ಯೂರಿನರಿ ಕ್ಯಾಥೆಟರ್ ಹಾಕ್ಬೇಕಂದ್ರ, ಬಾಯಾಗ ಏನರ ರೈಲ್ಸ್ ಟ್ಯೂಬ್ ಹಾಕ್ಬೇಕಂದ್ರ ಆ ಹೊತ್ನಾಗ ಇದನ್ನ ಸ್ಪ್ರೇ ಮಾಡಿದ್ರೆ ನಿಮ್ಗೆ ಅದ್ರದ್ದು ನೋವು ಗೊತ್ತಾಗಂಗಿಲ್ಲ. ಇಲ್ಲ ನಿಮ್ಮ ಹಲ್ಲಿನ ಏನರ ಪ್ರೊಸೀಜರ್ಸ್ ಮಾಡ್ಸಾಕುಂತೀರಂದ್ರೆ ಆ ಟೈಮ್ನ ಡಾಕ್ಟರ್ ಇದನ್ನ ನಿಮ್ಮ ಬಾಯಾಗ ಸ್ಪ್ರೇ ಮಾಡ್ತಾರ, ಹಲ್ಲಿನ ಸೈಡ್ನಾಗ ಸ್ಪ್ರೇ ಮಾಡ್ತಾರ, ಅದರಲ್ಲಿ ನಿಮ್ಗೆ ನೋವು ಗೊತ್ತಾಗಂಗಿಲ್ಲ ರೀ. ನಿಮ್ಗೆ ಏನರ ಆಟ ಆಡೋ ಅಂತೀರಿ, ಅಲ್ಲಿ ಸ್ಪೋರ್ಟ್ಸ್ ಇಂಜರಿ ಆಗೈತಿ, ಸೊ ಇಮಿಡಿಯೇಟ್ಲಿ ಆ ಭಾಗಕ್ಕೆ ಇದನ್ನ ಸ್ಪ್ರೇ ಮಾಡ್ತಾರೆ ನಿಮ್ಮ ನೋವು ಕಡಿಮೆ ಮಾಡ್ಬೇಕಂತ. ಇಲ್ಲ ನಿಮ್ಮ ಕೈಯಾಗ, ಕಾಲಾಗ, ನಿಮ್ಮ ಮೂಗದಾಗ ಏನರ ಒಂದು ಫಾರಿನ್ ಬಾಡಿ ಹೋಯ್ತಪ್ಪ ಆ ಭಾಗಕ್ಕೆ ಇದನ್ನು ಸ್ಪ್ರೇ ಮಾಡ್ತಾರೆ ನಿಮ್ಗೆ ನೋವು ಅನುಭೂತಿ ಆಗ್ಬಾರ್ದಂತ. ಇಲ್ಲ ಮಹಿಳೆಯವ್ರದ್ದು ವಜೈನಲ್ ಡೆಲಿವರಿ ಆಗಿದೆ, ನಾರ್ಮಲ್ ಡೆಲಿವರಿ ಆಗೈತಂದ್ರೆ ವಜೈನಾ ರೀಜನ್ನಾಗ ಭಾಳ ಜಾಸ್ತಿ ಅವು ನೋವು ಆಗ್ತೈತಂದ್ರೆ ಆ ಜಾಗದಾಗ ಇದನ್ನ ಸ್ಪ್ರೇ ಮಾಡ್ತಾರೆ ನೋವು ಸ್ವಲ್ಪ ಕಡಿಮೆ ಆಗಲಿ ಅಂತ. ಇಲ್ಲ ಪುರುಷರು ಸೆಕ್ಸ್ ಮಾಡುವ ಟೈಮಿಗೆ ತಮ್ಮ ಪ್ರೈವೇಟ್ ಪಾರ್ಟ್ ಏನಿದೆ ಅದ್ರ ಮೇಲೆ ಇದನ್ನು ಸ್ಪ್ರೇ ಮಾಡಿ ಚಂದಾಗ ಅದನ್ನು ಕೈಲಿ ರಬ್ ಮಾಡ್ಕೊಂಡ್ರೆ ಇದರಲ್ಲಿ ಪ್ರೀ ಮ್ಯಾಚೂರ್ ಇಜಾಕ್ಯುಲೇಷನ್ ಸಮಸ್ಯೆ ಏನಿದೆ, ವೀರ್ಯ ಶೀಘ್ರಪತನ, ಅದು ಕೂಡ ಕಡಿಮೆ ಆಗ್ತೈತ್ರಿ. ಮತ್ತು ಮಹಿಳೆಯವರು ಏನಿದ್ದಾರೆ ಇಂಟರ್ ಕೋರ್ಸ್ ಮಾಡಾದ್ಮೇಲೆ ಇಲ್ಲ ಮಾಡೋ ಟೈಮ್ನಾಗ ಅವ್ರಿಗೆ ವೆಜೈನಾ ರೀಜನ್ನಾಗ ಭಾಳ ಜಾಸ್ತಿ ನೋವು ಆಗಾಕುಂತೈತಂದ್ರೆ ಅಲ್ಲಿ ಅದನ್ನ ಸ್ಪ್ರೇ ಮಾಡ್ಬೋದು. ಅದರಲ್ಲಿ ಅವ್ರಿಗೆ ನೋವು ಏನಿರ್ತೈತಿ ನೋಡ್ರಿ ಅದು ಕಡಿಮೆ ಆಗಿಬಿಡ್ತೈತಿ. ಈಗ ಯಾವ ರೀತಿ ಇದನ್ನ ಉಪಯೋಗ ಮಾಡಬೇಕು, ಸೊ ನೋಡ್ರಿ ಇದ್ರಾಗ ಏನು ದೊಡ್ಡ ಲಾಜಿಕ್ ಏನಿಲ್ಲ. ನಾರ್ಮಲ್ ಪರ್ಫ್ಯೂಮ್ ಯಾವ ರೀತಿ ಸ್ಪ್ರೇ ಮಾಡ್ತೀರಿ ಅದೇ ರೀತಿ ಇದು ಒಂದು ಬಾಟಲ್ನಾಗ ಬರ್ತೈತಿ. ಯಾವ ಭಾಗಕ್ಕೆ ಇದನ್ನ ನೀವು ಸ್ಪ್ರೇ ಮಾಡ್ಬೇಕಿರ್ತೈತಿ ಅದನ್ನ ಬಾಟಲ್ ತೊಗೊಂಡು 1-2 ಟೈಮ್ ಸ್ಪ್ರೇ ಮಾಡ್ರಿ, ಆ ಪಾರ್ಟು ಸುಂದಾಗ್ಬಿಡ್ತೈತ್ರಿ. ಈಗ ಎಷ್ಟು ದಿನ ಇದನ್ನ ಉಪಯೋಗ ಮಾಡಬೇಕು, ನಿಮ್ಮ ಡಾಕ್ಟರ್ ಎಲ್ಲಿ ಮಟ್ಟ ನಿಮ್ಗೆ ಉಪಯೋಗ ಮಾಡಕ್ಕೆ ಹೇಳ್ಯಾರ ಅಲ್ಲಿ ಮಟ್ಟ ಉಪಯೋಗ ಮಾಡ್ರಿ. ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತೆ ಅಂದ್ರೆ ನೋಡ್ರಿ, ಇಲ್ಲಿ ಲಾಕ್ಸ್ 10% ಸ್ಪ್ರೇದಾಗ ಪ್ರತಿ ml ಏನಿದೆ ಅದ್ರೊಳಗಡೆ ಲಿಡೋಕೇನ್ 100 mg ಪ್ರಮಾಣದಾಗ ಇರ್ತೈತಿ. ಮತ್ತು ಅದು ಒಂದು ಅನಸ್ಥೆಟಿಕ್ ಏಜೆಂಟ್ ರೀ. ಸೊ ಈಗ ಇದ್ರ ಸೈಡ್ ಎಫೆಕ್ಟ್ಸ್ ಏನು, ಸೈಡ್ ಎಫೆಕ್ಟ್ ನೋಡ್ರಿ ಭಾಳ ರೇರ್ ಇರ್ತೈತಿ. ಯಾವ ಭಾಗಕ್ಕೆ ನೀವು ಇದನ್ನ ಹಚ್ಕೊಂಡಿರಿ ಭಾಳ ರೇರ್ ಕಂಡೀಷನ್ ನಿಮ್ಗೆ ಉರಿ ಆಗೋದು, ಇರಿಟೇಷನ್ ಆಗೋದು, ಕೆರೆತ ಆಗೋದು, ಕೆಂಪು ಆಗ್ಬೋದು ಆ ಭಾಗ, ಈ ರೀತಿ ಸೈಡ್ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಇದು ಕೆಲಸ ಮಾಡುತ್ತೆ, ಯಾವ ಭಾಗಕ್ಕೆ ನೀವು ಇದನ್ನ ಸ್ಪ್ರೇ ಮಾಡಿರಿ ನೋಡ್ರಿ ತ್ವಚಾದ ಮೇಲೆ, ಸೊ ಆ ಭಾಗದಾಗ ಇದು ಏನು ಮಾಡುತ್ತಪ್ಪ ಅಂದ್ರೆ ನಿಮ್ಮ ಪೇನ್ ಸಿಗ್ನಲ್ ಏನಿರ್ತೈತಿ ಅದನ್ನ ಬ್ಲಾಕ್ ಮಾಡಿಬಿಡ್ತೈತಿ. ಯಾವ ಪೇನ್ ಸಿಗ್ನಲ್ ನಿಮ್ಮ ನರ್ವ್ಲಿಂತ್ರ ನಿಮ್ಮ ಮೆದುಳಿಗೆ ಹೋಗ್ತಿರ್ತೈತಿ ಅದನ್ನ ಇದು ಬ್ಲಾಕ್ ಮಾಡಿ ನಿಮ್ಗೆ ನೋವೊಂದು ಅನುಭೂತಿ ಆಗ್ಲಿ ಕೊಡಂಗಿಲ್ರಿ. ಸೊ ಈ ರೀತಿ ಇದು ಕೆಲಸ ಮಾಡ್ತೈತಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 839 ರೂಪಾಯಿ, 839 ರುಪೀಸ್ನಾಗ 50 ml ಸ್ಪ್ರೇ ನಿಮ್ಗೆ ಸಿಗ್ತೈತಿ ಲಾಕ್ಸ್ 10% ಸ್ಪ್ರೇ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ಲ, ಅದನ್ನ ಪ್ರೆಸ್ ಮಾಡಿರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ನೀವು ಅದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.